ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಕರಿಬೇವು ರೈಸ್. ಕರಿಬೇವು ರೈಸ್ ತುಂಬಾ ಒಳ್ಳೇದು ನೋಡ್ರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರಿಬೇವು ಕೂದಲಿಗೆ ಒಳ್ಳೇದು ರೀ, ಕಣ್ಣಿಗೆ ಒಳ್ಳೆಯದು, ಮತ್ತು ಶುಗರ್ಗೆ ಒಳ್ಳೇದು ನೋಡ್ರಿ. ಇದು ಕಂಟ್ರೋಲ್ ಮಾಡೋದಕ್ಕೆ, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಕರಿಬೇವು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ ರೀ. ಒಂದು ಚಮಚ ಎಣ್ಣೆ ಹಾಕ್ಕೊಂಡು, ಒಂದು ಚಮಚ ಕಡಲೆಬೇಳೆ, ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಡಿಸ್ಕೊಂಡು ಹುರ್ಕೋಬೇಕೀಗ. ಗ್ಯಾಸ್ನ ಸಣ್ಣಗೆ ಇಟ್ಕೊಳ್ರಿ. ಒಂದು ಲವಂಗ ಹಾಕೋತಾ ಇದ್ದೀನಿ ನೋಡಿ, ಮತ್ತು ಒಂದು ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಬಟ್ಲದ್ಲೆ, ಸಾಂಬಾರು ಬಟ್ಲದ್ಲೆ ಒಂದು ಬಟ್ಲದಷ್ಟು ರೀ ಇದು ಕರಿಬೇವು. ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಂಡು ಹುರ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಹುರಿಬೇಕು. ಅದು ಕ್ರಿಸ್ಪಿ ಆಗಬೇಕು ಕರಿಬೇವು. ಒಂದು ಸ್ವಲ್ಪ ಚೆನ್ನಾಗಿ ಕಾಡಿಸ್ಕೊಂಡು ಹುರ್ಕೊಳ್ಳಿ. ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಘಮ ಬರಬೇಕು ರೀ, ಕೆಂಪಾಗಿ ಹುರ್ಕೋಬೇಕು. 2 ಕರಿಮೆಣಸು ಹಾಕ್ಕೋತಾ ಇದೆ ನೋಡಿರಿ, ಮೆಣಸಿನಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಬೇಕು ರೀ ಅದು. ನೋಡಿ ಇವಾಗ ಅದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಹುರಿದಿದ್ದೆಲ್ಲ ಪದಾರ್ಥನೂ ಹಾಕ್ಕೋತಾ ಇದ್ದೀನಿ. ಇವಾಗ ಅದನ್ನು ನೈಸಾಗಿ ರುಬ್ಕೋಬೇಕು ರೀ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಪೌಡ್ರಾಗಿದೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಕಡಾಯಿ ಇಟ್ಕೊಳ್ಳೋಣ. 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ರೀ. ಮತ್ತು 2 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತಂದು ತುಪ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ರೀ. ಸಾಸಿವೆ ಚಟಪಟ ಸಿಡಿದ ಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೋತಾ ಇದ್ದೀನಿ ರೀ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೋತಾ ಇದ್ದೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಳ್ಳಿ. ಉರಿನ ಸಣ್ಣಗೆ ಇಟ್ಕೋಬೇಕು ರೀ. ಚೆನ್ನಾಗಿ ಕಾಡಿಸ್ಕೊಂಡು ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾಗಲಿ ರೀ. ಚೆನ್ನಾಗಿ ಕಾಡಿಸ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ ನೋಡಿ, ಹಿಂಗೆ ಹಾಕ್ಕೊಂಡು ಕಾಡಿಸ್ಕೋತಾ ಇದ್ದೀನಿ. ಮತ್ತು ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕ್ಕೋಬೇಕು. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಳ್ಳಿ. ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಪೌಡ್ರು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಳ್ಳಿ. ತುಂಬಾ ರುಚಿಯಾಗುತ್ತೆ ನೋಡ್ರಿ ಇದು ಕರಿಬೇವು ರೈಸು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ರೆಡಿ ಆಯ್ತಲ್ಲ, ನಾನು ಮೊದಲೇ ಅನ್ನನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ ರೀ. ಇವಾಗ ಈ ಒಗ್ಗರಣೆ ಜೊತೆಗೆ ಅನ್ನನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಶುಗರ್ ಕಂಟ್ರೋಲ್ ಮಾಡೋಕ್ಕಂತೂ ಕರಿಬೇವು ತುಂಬಾ ಸಹಾಯ ಆಗುತ್ತೆ ನೋಡ್ರಿ ಇದು. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತಕ್ಕೊಂಡು ಕರಿಬೇವಿನ ಎಲೆನ ತಿನ್ಬೇಕು ರೀ. 1-2 ಎಳೆವು ಕರಿಬೇವಿನ ಎಲೆ ತಿನ್ನಬೇಕು. ಶುಗರು ಬೇಗನೆ ಕಂಟ್ರೋಲಿಗೆ ಬರುತ್ತೆ. ಮತ್ತು ಕಣ್ಣಿಗೆ, ಕೂದಲಿಗೆ ಇದು ಕರಿಬೇವು ತುಂಬಾ ಒಳ್ಳೇದು ನೋಡ್ರಿ. ಹೀಗಾಗಿ ಕರಿಬೇವನ್ನ ತಿನ್ಬೇಕು ರೀ. ಕರಿಬೇವು ರೈಸು ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತಿದು. ನೀವು ಪಲ್ಯ ಗಿಲ್ಯಕ್ಕೆಲ್ಲ ಹಾಕ್ತೀರಿ ಕರಿಬೇವನ್ನ, ಒಗ್ಗರಣೆಗೆ ಅದು ತಿಂದಿರ್ತೀರಿ. ಈ ಥರ ರೈಸ್ ಒಮ್ಮೆ ಮಾಡ್ಕೊಂಡು ನೋಡಿ, ಕರಿಬೇವು ರೈಸ್ ಹೇಗಿದೆ ಅಂತ ಮರ್ಯಾದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಂಬ ಸಖತ್ತಾಗಿದೆ ನೋಡ್ರಿ ಇದು. ಟೇಸ್ಟು ಹಾಗೆ ಸಖತ್ತಾಗಿದೆ ನೋಡ್ರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೋಡ್ರಿ ಕರಿಬೇವಿನ ರೈಸು. ಮರ್ಯಾದೇನೆ ಮಾಡ್ಕೊಂಡು ನೋಡಿ. ಇದು ಬೆಳಗ್ಗೆ ನೀವು ಟಿಫನ್ಗಾದರೂ ಮಾಡ್ಬೋದು ರೀ, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗಾದರೂ ಕಟ್ಟೋಕೆ ಮಾಡ್ಬೋದು. ಒಂದೊಂದು ಸರಿ ಮಕ್ಕಳೆಲ್ಲ ಕರಿಬೇವು ಒಗ್ಗರಣೆಯಲ್ಲಿ ಬಂದಾಗ ಎತ್ತಿಡ್ತಾರೆ ನೋಡ್ರಿ. ಅದಕ್ಕೋಸ್ಕರ ನೀವು ಈ ಥರ ಕರಿಬೇವನ್ನ ಪೌಡ್ರ್ ಮಾಡಿಬಿಟ್ಟು ರೈಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಎತ್ತಿಡೋಕ್ಕಾಗಲ್ಲ ನೋಡ್ರಿ ಕರಿಬೇವು. ಮತ್ತು ಘಮನೂ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟು ಸಖತ್ತಾಗಿದೆ ರೀ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಹೀಗಾಗಿ ಮಕ್ಕಳು ಕೂಡ ನೀವು ಲಂಚ್ ಬಾಕ್ಸ್ಗೆ ಇದನ್ನು ರೈಸ್ ಮಾಡಿ ಕಟ್ಬೋದು ರೀ. ನೀವು ಇಲ್ಲ ಮಧ್ಯಾಹ್ನ ಊಟ, ರಾತ್ರಿ ಊಟ ನೀವು ಯಾವಾಗಾದರೂ ಮಾಡ್ಕೋಬೋದು ನೋಡ್ರಿ ಇದು ರೈಸ್ನ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ್ರಿ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ರೀ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ. ಎಲ್ಲ ಥರ ರೈಸ್ನೂ ಮಾಡಿರ್ತೀರ, ಒಂದು ಸರಿ ಈ ಥರ ಕರಿಬೇವು ರೈಸ್ನ ಮಾಡ್ಕೊಂಡು ನೋಡಿ, ತುಂಬ ಸಖತ್ತಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು
ಇವಾಗ ರೆಡಿ ಐತಲ್ರಿ, ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕರಿಬೇವು ರೈಸ್ ಕಲರ್ಫುಲ್ಲಾಗಿ, ಮತ್ತು ಅಷ್ಟೇ ಘಮ ಬರ್ತಾ ಇದೆ. ಕರಿಬೇವಿಂದು ಟೇಸ್ಟ್ ಕೂಡ ಸಖತ್ತಾಗಿದೆ ನೋಡಿ. ಇವಾಗ ಕರಿಬೇವು ರೈಸು ರೆಡಿ ಐತಲ್ಲ ನೋಡಿ, ಎಷ್ಟು ಸೂಪರಾಗಿದೆ ನೋಡಿ. ಟೇಸ್ಟ್ ಸಖತ್ತಾಗಿದೆ, ತುಂಬ ಸೂಪರಾಗಿದೆ. ಇವಾಗ ಇದು ರೆಡಿ ಐತಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.